ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಸುಳ್ಳಿನಿಂದ ಬೆಳೆದವರು ಹುಲ್ಲಿನಂತೆ ಎಷ್ಟು ಬೇಗ ಬೆಳೆಯುತ್ತಾರೋ ಅಷ್ಟೇ ವೇಗವಾಗಿ ಸುಟ್ಟು ಹೋಗುತ್ತಾರೆ. ಸತ್ಯದಿಂದ ಬೆಳೆದವರು ಆಲದ ಮರದಂತೆ ನಿಧಾನವಾದರೂ ಬೆಳೆದ ನಂತರ ಅವರ ಮೌಲ್ಯ ಅಪಾರ ಸಂಖ್ಯೆಯಲ್ಲಿ ಬೆಳೆಯುತ್ತೆ. ನೋಡಿ, ಸುಳ್ಳು ಮಾತ್ರ ಹೇಳ್ಬಾರ್ದು. ಯಾವತ್ತೂ ಸುಳ್ಳು ಹೇಳಿ ಬದುಕಬಾರ್ದು. ನಾವು ಯಾವಾಗಲೂ ದಿಟ್ಟವಾಗಿ ಹೇಳಬೇಕೆ ಹೊರತು ಸುಳ್ಳು ಹೇಳಿ ಬದುಕೋದನ್ನು ಕಲಿಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸೋಮವಾರ ಹುಟ್ಟೋರ್ದು ಹೇಗಿರ್ತಾರೆ ಸ್ವರೂಪ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ದೈವಜ್ಞ ವಿಲಾಸ ರೀತಿ ಹೇಗಿರ್ತಾರೆ. ಸೋಮವಾರದಲ್ಲಿ ಜನಿಸಿದವನು ಎಲ್ಲರಲ್ಲೂ ಹಿತಕರ ನುಡಿಗಳನ್ನು ಆಡುತ್ತಾ ವೇದಾಂಗ ಇತಿಹಾಸಗಳನ್ನು ತಿಳಿದು ರಾಜಮಾರ್ಗಗಳಲ್ಲಿ ಧನಧಾನ್ಯಗಳನ್ನು ಸಂಪಾದಿಸಿ ಹರ್ಷಿತನಾಗಿ ಸುಖವನ್ನು ಅನುಭವಿಸಿ ಹೊರಗೆ ತೋರ್ಪಡಿಸದೆ ಸುಖ ದುಃಖಗಳನ್ನು ಸಮನಾಗಿ ತಿಳಿದು ಹೆಸರು ಗಳಿಸುವ ಸ್ವಭಾವದವನು ಆಗಿರ್ತಾನೆ. ಅದೇ ಜಾತಕಾಭರಣ ರೀತಿಯಾಗಿರ್ತಾನೆ. ಸೋಮವಾರದಲ್ಲಿ ಹುಟ್ಟಿದ ಮನುಷ್ಯನು ಮನೋಹರವಾದ ಪತ್ನಿಯುಳ್ಳವನಾಗಿ, ಮೃದು ಮಾತು ಆಡುವನಾಗಿ, ವಿದ್ಯಾವಂತನಾಗಿ, ಸ್ವಲ್ಪ ಧನಧಾನ್ಯ ಉಳ್ಳವನಾಗಿ, ಸದಾಚಾರ ಸಂಪನ್ನವನಾಗಿ, ಶೀತವಾದ ಶರೀರವುಳ್ಳವನಾದಾಗ್ಯೂ ಇತರ ಸ್ತ್ರೀ ವರ್ಗದಲ್ಲಿ ಅನೇಕ ವಿಧ ಪ್ರಯೋಜನ ಅಪೇಕ್ಷೆಯುಳ್ಳವನಾಗಿರ್ತಾನೆ. ಹಾಗೆಯೇ ಯುವನೇಶ್ವರ ತಾಚಕ ರೀತಿಯಾಗಿರ್ತಾನೆ. ಸೋಮವಾರದಲ್ಲಿ ಜನಿಸುವವನು ಶಾಸ್ತ್ರೋಕ್ತ ನುಡಿಯುಳ್ಳವನು, ನೃತ್ಯ ವಾದ್ಯ ಮೊದಲಾದ ವಿದ್ಯೆಗಳಲ್ಲಿ ವಿಶೇಷ ಆಸಕ್ತಿಯುಳ್ಳವನು, ವೈಶ್ಯ ಸ್ತ್ರೀಯರಲ್ಲಿ ಆಸಕ್ತನಾಗಿರುವ ಸ್ವಭಾವದನೋ ಆಗಿರ್ತಾನೆ. ಆದರೂ ಆ ಕೆಲಸ ಮಾಡೋದಿಲ್ಲ. ಸೋಮವಾರದಲ್ಲಿ ಹುಟ್ಟಿದವನು ಶಾಸ್ತ್ರಾರ್ಥ ಸಾಗರಗಳನ್ನು ಸಂಗ್ರಹಿಸಿ ಅನೇಕ ವಿಷಯಗಳನ್ನು ತಿಳಿಯುವನಾಗಿ, ಜನಹಿತ ನುಡಿಗಳನ್ನು ಆಡುತ್ತಾ ಶಾಂತಚಿತ್ತನಾಗಿ ರಾಜವರ್ಗವನ್ನು ಆಶ್ರಯಿಸಿ ಶಿಲ್ಪ ಕಾರ್ಯ ರಚನೆಯಲ್ಲಿ ಆಸಕ್ತನಾಗಿ ಹರ್ಷನಾಗಿ ಸುಖ ದುಃಖಗಳನ್ನು ಸುಗಮನಾಗಿ ತಿಳಿಯುವನಾಗಿ ಸಕಲ ಸಂಪತ್ತು ಉಳ್ಳವನಾಗಿ ಇರ್ತಾನೆ. ಯಾರು? ಸೋಮವಾರ ಜನಿಸಿದವರು ನಾವು ಬಗ್ಗೆ ಹೇಗಿರ್ತಾರೆ ಅನ್ನೋದು ಸ್ವರೂಪವನ್ನು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 27/7/2026 ಸೋಮವಾರ, ಶ್ರೀ ಫಲಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ತಿಥಿ ತ್ರಯೋದಶಿ, ಹಗಲು 3:31, ನಕ್ಷತ್ರ ಮೂಲ, ಹಗಲು 10:26, ಮಳೆ ಪುಷ್ಯ 3ನೇ ಪಾದ, ರಾಹುಕಾಲ 7:45 9:20, ಉಳಿಕೆ ಕಾಲ 2:05 5:40, ಯಮಗಂಟ ಕಾಲ 10:55 12:30. ಇವತ್ತು ಯಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ದೀವೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ.